ಬರಿಮಾರಿನಲ್ಲಿ ಶಾಲಾ ಬಸ್ಗೆ ಮರಬಿದ್ದು ಮೃತಪಟ್ಟಂತಹ ಬಾಲಕಿ ಚಿರನ್ವಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಹಾಗೆಯೇ ಹತ್ಯೆಯಾದ ಕಕ್ಕೆಪದವಿನ ಲಾವಣ್ಯ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಹಾಗೂ ಸುಳ್ಯದಲ್ಲಿ ನೀರಿಗೆ ಬಿದ್ದು ಮೃತಪಟ್ಟ ಅವಳಿ ಮಕ್ಕಳ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಮೊತ್ತದ ಆದೇಶ ಪತ್ರವನ್ನು ಶನಿವಾರ ಪುತ್ತೂರು ಶಾಸಕ ಅಶೋಕ್ ಕುಮಾರಯ್ಯವರು ಹಸ್ತಾಂತರಿಸಿದರು. ಸುಳ್ಯದ ಅವಳಿ ಮಕ್ಕಳ ಕುಟುಂಬಕ್ಕೆ ಕೋಡಿಂಬಾಡಿ ರೈ ಎಸ್ಟೇಟ್ನಲ್ಲಿ ಮೃತ ಲಾವಣ್ಯರ ಉಳಿಕೊಡಂಗೆ ಮನೆ ಹಾಗೂ ಚಿರನ್ವಿಯ ಪೆರ್ನೆ ನೆಕ್ಕರೆಯ ಮನೆಗೆ ಶಾಸಕರು ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿ ಆದೇಶ ಪತ್ರ ಹಸ್ತಾಂತರಿಸಿ ಧೈರ್ಯವನ್ನ ತುಂಬಿದ್ರು. ಮುಂದಿನ ದಿನಗಳಲ್ಲಿ ಲಾವಣ್ಯಲ ಅಕ್ಕನಿಗೆ ಕೊಯ್ಲಾ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಗುತ್ತಿಗೆ ಆಧಾರದ ಉದ್ಯೋಗ ದೊರಕಿಸಿಕೊಡುವ ಭರವಸೆ ಕೂಡ ನೀಡಿದ್ರು. ಈ ವೇಳೆ ಪತ್ರಕರ್ತರ ಜೊತೆ ಮಾತನಾಡಿದ ಶಾಸಕರು ಯಾವುದೇ ಅನಾಹುತಗಳಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳುವುದರ ಜೊತೆಗೆ ಅವರಿಗೆ ಸರ್ಕಾರದಿಂದ ಪರಿಹಾರ ಮೊತ್ತ ದೊರಕಿಸಿಕೊಡುವಂತಹ ಕಾರ್ಯ ಮಾಡಬೇಕಾಗಿದೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕುಟುಂಬಗಳ ಸಮಸ್ಯೆಯನ್ನ ವಿವರಿಸಿ 3 ಕುಟುಂಬಗಳಿಗೆ ಅವರ ವಿವೇಚನೆಯಂತೆ ಪರಿಹಾರ ಮೊತ್ತ ದೊರಕಿಸಿಕೊಡುವ ಕಾರ್ಯ ಮಾಡಲಾಗಿದೆ. ಸುಳ್ಯದಲ್ಲಿ ನೀರಿಗೆ ಬಿದ್ದಂತಹ ಅವಳಿ ಮಕ್ಕಳ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಎಂದು ಸ್ಥಳೀಯರು ನನ್ನನ್ನು ಭೇಟಿ ನೀಡಿ ಮನವಿಯನ್ನ ಮಾಡಿದ್ರು. ಲಾವಣ್ಯಲ ಕುಟುಂಬಕ್ಕೆ ಪರಿಹಾರ ಮೊತ್ತ ನೀಡುವ ನಿಟ್ಟಿನಲ್ಲಿ ಸಚಿವ ಯುಟಿ ಖಾದರ್, ಮಾಜಿ ಸಚಿವ ರಮನಾಥ್ ರೈ ಅವರು ಕೂಡ ಸಿಎಂ ಜೊತೆಗೆ ಚರ್ಚಿಸಿದ್ರು. ನಾನು ಕೂಡ ಸಿಎಂಗೆ ಮನವರಿಕೆ ಮಾಡಿ 10 ಲಕ್ಷ ರೂಪಾಯಿಗಳ ಪರಿಹಾರ ದೊರಕಿಸಿಕೊಡುವ ಕಾರ್ಯವನ್ನ ಮಾಡಿದ್ದೇನೆ. ಚಿರನ್ವಿಗೆ ಪ್ರಾಕೃತಿಕ ವಿಕೋಪ ಪರಿಹಾರದಡಿ 5 ಲಕ್ಷ ರೂಪಾಯಿಗಳ ಪರಿಹಾರ ಮೊತ್ತ ನೀಡಲಾಗಿದೆ ಎಂದರು. ಶಾಲಾ ಬಸ್ ದುರಂತದಲ್ಲಿ ಗಾಯಗೊಂಡ ಮಕ್ಕಳ ಚಿಕಿತ್ಸೆಯ ಕುರಿತು ಸಂಬಂಧಪಟ್ಟವರು ಗಮನಕ್ಕೆ ತಂದರೆ ಅದರ ಕುರಿತು ಕೂಡ ಪ್ರಯತ್ನ ಮಾಡಲಾಗುತ್ತೆ. ಸಂಪಾಜಿಯ ನಿಶಾನ ಅವರ ಸಾವಿನ ಪ್ರಕರಣವು ಪೊಲೀಸ್ ತನಿಖೆಯಲ್ಲಿದ್ದು ವಿಚಾರಕ್ಕೆ ಸಂಬಂಧಿಸಿ ಎಸ್ಪಿಯವರು ಹಾಗೂ ಕುಟುಂಬದ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದೇನೆ. ಅವರ ಕುಟುಂಬದೊಳಗಿನ ವಿಚಾರವಾಗಿದ್ದು ಹೀಗಾಗಿ ಸತ್ಯಾಂಶ ತನಿಖೆಯ ಬಳಿಕವೇ ತಿಳಿದು ಬರಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪುತ್ತೂರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ್ ಶೆಟ್ಟಿ ಪೆರ್ನೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಕೃಷ್ಣಪ್ರಸಾದ್ ಆಳ್ವ, ಯುಟಿ ತೌಸಿಫ್, ಪದ್ಮನಾಭ ಪೂಜಾರಿ, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್ ಕೆಬಿ, ಜಯಪ್ರಕಾಶ್ ಬದಿನಾರು, ಬಂಟ್ವಾಳ ಅಕ್ರಮ ಸಕ್ರಮ ಸಮಿತಿ ಮಾಜಿ ಅಧ್ಯಕ್ಷ ಮಾಯಲಪ್ಪ ಸಾಲ್ಯಾನ್, ವಿಟ್ಲ ಕಂದಾಯ ನಿರೀಕ್ಷಕ ರವಿ, ಗ್ರಾಮ ಆಡಳಿತಾಧಿಕಾರಿ ಮನೋಹರ್ ಉಪಸ್ಥಿತರಿದ್ದರು. ಜೊತೆಗೆ ಯಾರು ಕೂಡ ಹಾಗೆ ಬೇಕಾದಷ್ಟು ಜನ ಬಂದು ನಾವು ಬೇರೆ ಬೇರೆ ಪಕ್ಷದವರು ಬಂದು ಬೈದು ಹೋಗುವಂಥದ್ದಲ್ಲ, ಇನ್ನೊಂದು ಪಕ್ಷದವರನ್ನು ದೂಷಿಸುವಂಥದ್ದಲ್ಲ. ನಮ್ಮ ವಿಚಾರಗಳು ಏನಂತೇಳಿ ನಮ್ಮಿಂದ ಏನು ಸಹಾಯವನ್ನು ಮಾಡಬಹುದು, ಅವರ ನೋವನ್ನು ಭರಿಸುವಂಥ ಕೆಲಸಕ್ಕೆ ನಾವು ಏನು ಸಹಕಾರಿಯಾಗಿ ಕೆಲಸ ಮಾಡಬಹುದು, ಈ ಗ್ರಾಮದವರು ಇರ್ಬೋದು, ನಾವು ಜನಪ್ರತಿನಿಧಿಗಳಿರ್ಬೋದು, ಪಕ್ಷಾತೀತವಾಗಿ ಸಹಾಯ ಮಾಡಿದಲ್ಲಿ ಅವರ ನೋವು ಕಡಿಮೆ ಆಗುವಂಥ ಕೆಲಸಗಳಾಗ್ತದೆ. ಆ ಪ್ರಕಾರ ನಾವು ಸರ್ಕಾರದ ವತಿಯಿಂದ ಸುಮಾರು 10 ಲಕ್ಷ ರೂಪಾಯಿಯ ಅನುಮೋದನೆಯನ್ನು ಕೊಟ್ಟು ಲಾವಣ್ಯ ಮೊನ್ನೆ ಬೀಚ್ ರೋಡಲ್ಲಿ ಒಂದು ಘಟನೆ ನಡೆದ ನಂತರ ಅಶೋಕ್ ಕುಮಾರಯ್ಯವರು ಬಂದಿದ್ದರು. ಇಲ್ಲಿ ಬಂದು ಎಲ್ಲ ಜನ ಬಂದಿದ್ದರು, ಯುಟಿ ಖಾದರ್ ಬಂದಿದ್ದರು. ಅವರು ಕೂಡ ಭರವಸೆ ಕೊಟ್ಟು ಒಂದು 5 ಲಕ್ಷ ರೂಪಾಯಿ ವ್ಯವಸ್ಥೆ ಅವರು ಮಾಡಿದ್ದಾರೆ ಅವರು ಕೂಡ. ಆದರೆ ಅಶೋಕ್ ಕುಮಾರ್ ಹತ್ರ ನಾವು ವಿಶೇಷವಾಗಿ ಒಂದು ಬಡವರು ಮಕ್ಕಳಿಗೆಲ್ಲ ಲೋನ್ ಮಾಡಿ ಎಜುಕೇಷನ್ ಕೊಟ್ಟಿದ್ದಾರೆ. ಅವರು ಅದರ ಪ್ರಯೋಜನ ಕೂಡ ಸಿಗಲಿಲ್ಲ ಅವರಿಗೆ. ಅದು ತುಂಬ ಕಷ್ಟದಲ್ಲಿ ಜೀವನ ಮಾಡುವ ಅವರಿಗೆ ಒಂದು ಹೆಲ್ಪ್ ಆಗಬೇಕು ಅಂತೇಳಿ ನಾವು ಅವರ ಹತ್ರ ಮನವಿ ಮಾಡಿಕೊಂಡ ಪ್ರಕಾರ ಅವರು ಮುಖ್ಯಮಂತ್ರಿ ಹತ್ರ ಮಾತಾಡಿ 10 ಲಕ್ಷ ಸಿಗುವ ಹಾಗೆ ಮಾಡಿದ್ದಾರೆ. ಅದಲ್ಲದೆ ಅವರ ಮಗಳಿಗೆ ಒಂದು ಟೆಂಪರರಿ ಅಂದರೆ ಪರ್ಮನೆಂಟ್ ಕೊಡಲಿಕ್ಕೆ ಸರ್ಕಾರದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಒಂದು ಟೆಂಪರರಿ ಆದರೂ ಒಂದು ಕೆಲಸ ಕೊಡಬೇಕು ಅಂತೇಳಿ ಹೇಳಿದ್ದೇವೆ. ಅದನ್ನು ಕೂಡ ಅವರು ಮಾಡ್ತಾರಂತೇಳಿ ನಮಗೆ ಭರವಸೆ ಇದೆ. ನಿಜವಾಗಿ ಅವರ ಕ್ಷೇತ್ರ ಅಲ್ಲದಿದ್ದರೂ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರು ಬಂದು ಇಲ್ಲಿ ಇದು ಬಂಟ್ವಾಳ ಕ್ಷೇತ್ರ ಆಗ್ತದೆ, ಆದರೆ ಅವರಿಗೆ ಕ್ಷೇತ್ರ ವ್ಯಾಪ್ತಿ ಇಲ್ಲ. ಸಮಾಜ ಸೇವೆ ಮಾಡುವವರಿಗೆ ಕ್ಷೇತ್ರದ ವ್ಯಾಪ್ತಿ ಬರುವುದಿಲ್ಲ. ಅದು ಎಲ್ಲ ಮಾನವೀಯತೆ ದೃಷ್ಟಿಯಿಂದ ಅವರು ಮಾಡಿದ್ದಾರೆ, ಇನ್ನೂ ಕೂಡ ಮಾಡ್ತಾರೆ ಅಂತೇಳಿ ವಿಶ್ವಾಸದಿಂದ ಅವರಿಗೆ ಅಭಿನಂದನೆಗಳನ್ನು ನಾನು ಬಂಟ್ವಾಳ ವಲಯದ ಲೆಕ್ಕದಲ್ಲಿ ನಮ್ಮ ಪಾರ್ಟಿ ಲೆಕ್ಕದಲ್ಲಿ ಅವರಿಗೆ ಅಭಿನಂದನೆಯನ್ನು ಈಗಲ ಮೇನೇನು ಇಂಚನ್ನು ಮಲ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ದಾರೆ ಸಾಧ್ಯ. ವಿಟ್ಲ ಹೋಬಳಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪೆರ್ನೆ ಎಂಬಲ್ಲಿಯ ಚಿರನ್ವಿ ಅನ್ನುವ ಮಗು ಮೊನ್ನೆ ಶಾಲೆಗೆ ಹೋಗಿ ವಾಪಸ್ ಬರ್ತಾ ಇರುವಾಗ ರಸ್ತೆ ಬದಿಯಲ್ಲಿ ಒಂದು ಮರ ಆ ಬಸ್ಸಿನ ಮೇಲೆ ಬಿದ್ದು 5.5 ವರ್ಷದ ಮಗು
ನಮ್ಮ ಜೀವವನ್ನು ಕಳ್ಕೊಂಡಿದೆ. ನಾವು ಇವತ್ತು ಅವರ ಮನೆಗೆ ಬಂದಿದ್ದೇನೆ. ಈ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ಕೂಡ ತಂದಿದ್ದೇವೆ. ನಮಗೆ ನಾವೆಲ್ಲ ಪ್ರಾರ್ಥನೆ ಮಾಡುವಂಥದ್ದು, ಚಿಕ್ಕ ಮಗು ಮಧ್ಯಾಹ್ನದ ಹೊತ್ತಿನಲ್ಲಿ ವಾಪಸ್ ಮನೆಗೆ ಬರುವಂಥ ಸಮಯದಲ್ಲಿ ಮಗುವಿನ ಜೀವ ಮಾತ್ರ ಇಲ್ಲಿ ಇಲ್ಲದೆ, ಮಗು ಇಲ್ಲಿ ದೇಹ ಮಾತ್ರ ಬಂದಿರುವಂಥದ್ದು. ಆ ನೋವನ್ನು ಯಾರಿಗೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಯವರು ಕೂಡ ಸರ್ಕಾರದಿಂದ 5 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಲೇ DC ಅವರಿಗೆ ಆದೇಶದ ಪ್ರಕಾರ ಸೋಮವಾರದಂದು ಅವರ ಅಕೌಂಟಿಗೆ 5 ಲಕ್ಷ ರೂಪಾಯಿ ಜಮಾ ಆಗ್ತದೆ. ಪರಿಹಾರವನ್ನು ನಮ್ಮ ಸರ್ಕಾರದಿಂದ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ಮಾತ್ರ ಬೇರೆ ಏನು ಆ ಕುಟುಂಬದ ನೋವು ಏನಿದೆ ಅದನ್ನು ಹಣದಿಂದ ಭರಿಸಲು ಸಾಧ್ಯ ಇಲ್ಲ. ಆದರೂ ಕೂಡ ಆ ನೊಂದ ಕುಟುಂಬಕ್ಕೆ ಪರಿಹಾರ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ. ಅವರೇನು ಪರಿಹಾರ ನಮ್ಮ ಹತ್ರ ಕೇಳಲಿಲ್ಲ, ನಮ್ಮ ಕರ್ತವ್ಯ ಪರಿಹಾರ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲ ಬಂದಿದ್ದೀವಿ. ಪ್ರಮುಖರೆಲ್ಲ ಇದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರು ಆಗಿರ್ಬೋದು. 2-3 ಕಡೆ ಕೆಲವು ಅನಾಹುತಗಳು ನಡೆದದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರಲ್ಲೂ ನಮ್ಮ ಸುಳ್ಯದಲ್ಲೂ ಕೂಡ ಒಂದು ಅನಾಹುತ ನಡೆದಿದೆ. ಮೊನ್ನೆ ತಾನೇ ಸುಳ್ಯದಲ್ಲಿ 2 ಚಿಕ್ಕ ಮಕ್ಕಳು, 5.5 ವರ್ಷದ 2 ಮಕ್ಕಳು ಕೆರೆಗೆ ಬಿದ್ದು 2 ಜನ ಕೂಡ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ಕೂಡ ಮಕ್ಕಳು ಜೀವವನ್ನು ಕಳ್ಕೊಂಡಿದ್ದಾರೆ. ಆಟ ಆಡಿಕೊಂಡು ಹೋಗಿ ಕೆರೆಗೆ ಬಿದ್ದಿದ್ದಾರೆ. ಬೇಕಾದಷ್ಟು ರಾಜಕೀಯದವರು ಅಲ್ಲಿ ಸಂತಾಪ ಸೂಚಿಸಿರುವುದನ್ನು ಮತ್ತು ಅವರ ಮನೆಗೆ ಭೇಟಿ ಕೊಟ್ಟಿರುವುದನ್ನು ನಾವೆಲ್ಲ ಮಾಧ್ಯಮದಲ್ಲಿ ಕಂಡಿದ್ದೇವೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಾದರೂ ಒಂದು ಅನಾಹುತಗಳಾದರೆ ಅಲ್ಲಿ ರಾಜಕೀಯ ಪಕ್ಷದವರು ಹೋಗಿ ಭೇಟಿ ಕೊಡೋದು, ಫೋಟೋವನ್ನು ತೆಗೆಯುವುದು, ಆ ನಂತರ ಅದರಲ್ಲಿ ಅಪ್ಲೋಡ್ ಮಾಡಿಕೊಂಡು ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ಒಂದಷ್ಟು ಕೆಲವರಿಗೆ ಬೈಯುವವರಿಗೆ ಆದರೆ ಸರ್ಕಾರಕ್ಕೆ ಬೈಯುವಂಥದ್ದು, ಇನ್ನೊಬ್ಬರಿಗೆ ಬೈಯುವಂಥದ್ದು ಮಾಡುವುದೇ ಹೊರತು ಅವರ ವೈಯಕ್ತಿಕ ಅಡ್ವರ್ಟೈಸ್ಮೆಂಟ್ ತಗೊಳ್ಳೋವರೇ ಪ್ರಸ್ತುತ ನಮ್ಮ ಸಮಾಜದಲ್ಲಿ ಇದ್ದವರು ಕಾಣ್ತೇವೆ. ನಮ್ಮ ಬಂಟ್ವಾಳದಲ್ಲಿ ಒಂದು ಕೊಲೆ ಆಯಿತು. ಬಂಟ್ವಾಳ KSRTC ಬಸ್ ನಿಲ್ದಾಣದಲ್ಲೇ ಒಂದು ಹುಡುಗಿಯನ್ನು ಒಬ್ಬ ಕೊಚ್ಚಿ ಎಲ್ಲರ ಎದುರು ಕೊಚ್ಚಿ ಕೊಲೆ ಮಾಡುವಂಥ ವಿಚಾರಗಳಾಯಿತು. ಓಡಿಕೊಂಡು ಹೋದರು ರಾಜಕೀಯ ನಾಯಕರು, ನಮ್ಮ ಏನು ಸ್ವಯಂ ಪ್ರೇರಿತ ಹೆಸರು ಇಟ್ಕೊಂಡಿರುವಂಥ ನಾಯಕರು ಎಲ್ಲ ಹೋಗಿ ಸರ್ಕಾರದ ಮೇಲೆ ಬೈಯುವಂಥದ್ದು, ಎನ್ಕೌಂಟರ್ ಮಾಡಬೇಕು, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡು ಮೆರೆದವರೇ ಜಾಸ್ತಿ. ನಾನು ಕೂಡ ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದೆ. ನಾವು ಅವರಿಗೆ ಭರವಸೆಯನ್ನು ಕೊಟ್ಟು ಬಂದಿದ್ದೀವಿ. ಸರ್ಕಾರ ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ತದೆ. ಸರ್ಕಾರ ಮಟ್ಟದಲ್ಲಿ ನಾನು ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಸಹಾಯವನ್ನು ಮಾಡಿದ್ದೇನೆ. ಜೊತೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಭರವಸೆಯನ್ನು ಕೂಡ ಕೊಟ್ಟಿದ್ದೇವೆ. ಆ ಭರವಸೆಯನ್ನು ಕೊಟ್ಟು ಇವತ್ತಿಗೆ 6 ದಿವಸ ಆಗಿದೆ. 6 ದಿವಸದಲ್ಲಿ ಏನು ನಮ್ಮ ಬಂಟ್ವಾಳದಲ್ಲಿ ಕೊಲೆಯಾದಂಥ ಲಾವಣ್ಯ ಎಂಬ ಹುಡುಗಿಗೆ ಸರ್ಕಾರದಿಂದ ಇವತ್ತು 10 ಲಕ್ಷ ರೂಪಾಯಿಗಳ ಒಂದು ಮೊತ್ತವನ್ನು ಬಿಡುಗಡೆ ಮಾಡುವಂಥ ಕೆಲಸಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದೇ ರೀತಿ ಸುಳ್ಯದಲ್ಲಿ ಆಗಿರುವಂಥ 2 ಮಕ್ಕಳು ಏನು ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ. ಬೇಕಾದಷ್ಟು ಜನರು ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆನಂತರ ಭರವಸೆಯನ್ನು ಯಾರು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸುಳ್ಯದವರ ನಾನು ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡಲಿಲ್ಲ. ಸುಳ್ಯದ ಒಂದು 10-15 ಜನರ ತಂಡ ನನ್ನ ಹತ್ರ ಬಂದು ಮನವಿಯನ್ನು ಕೊಟ್ಟರು. ಕಳೆದ ಶುಕ್ರವಾರದಂದು ನನ್ನ ಹತ್ರ ಮನವಿಯನ್ನು ಕೊಟ್ಟಿದ್ದಾರೆ. ಅವರ ತಂದೆ ಒಬ್ಬ ವೆಲ್ಡರ್ ಆಗಿದ್ದಾನೆ.
2 ಟ್ವಿನ್ಸ್ ಮಕ್ಕಳು, 2 ಮಕ್ಕಳು ಕೂಡ ಜೀವವನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಏನಾದರೂ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡ ಪ್ರಕಾರ ನಾನು ಮುಖ್ಯಮಂತ್ರಿಯವರ ಹತ್ರ ಮಾತುಕತೆ ಮಾಡಿ ಅವರ ಕುಟುಂಬದ ಎಲ್ಲ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲ ಹೇಳಿದ ನಂತರ ಪ್ರತಿ ಮಗುವಿಗೆ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿಯನ್ನು ಇವತ್ತು ಸರ್ಕಾರದಿಂದ ಬಿಡುಗಡೆ ಮಾಡಲು ಆದೇಶ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದೇ ರೀತಿ ಚಿರನ್ವಿ ಮೊನ್ನೆ ಪೆರ್ನೆಯಲ್ಲಿ ಬಸ್ ದುರಂತ ಆಯಿತು. ಬಸ್ ದುರಂತ ಅಂತ ಹೇಳಿದ್ರೆ ಮಗು ಶಾಲೆಯಿಂದ ಬರುವಾಗ ಒಂದು ಮರ ಆ ಬಸ್ಸಿನ ಮೇಲೆ ಬಿದ್ದು ಆ ಬಸ್ಸಿನಲ್ಲಿದ್ದಂಥ ಒಂದು ಮಗು ತನ್ನ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯಾಗಿ ಆ ಜೀವವನ್ನು ಕಳ್ಕೊಂಡಿದ್ದಾರೆ. ಆ ಚಿರನ್ವಿ ಎಂಬ ಮಗುವಿಗೂ ಕೂಡ ಪೆರ್ನೆ ಗ್ರಾಮದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮಗು, ಶ್ರೀರಾಮ ಶಾಲೆಯಲ್ಲಿ ಓದ್ತಾ ಇರುವಂಥ ಮಗು, ಆ ಮಗುವಿಗೂ ಕೂಡ ಇವತ್ತು ಸರ್ಕಾರದಿಂದ 5 ಲಕ್ಷ ರೂಪಾಯಿಯ ಚೆಕ್ಕನ್ನು ಇವತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಯಾವುದಾದ್ರೂ ಅನಾಹುತಗಳಾದರೆ ಅಲ್ಲಿ ಹೋಗಿ ಅಡ್ವರ್ಟೈಸ್ಮೆಂಟ್ ತಗೊಳ್ಳುವವರೇ ಹೊರತು ಅವರಿಗೆ ಪರಿಹಾರ ಕೊಡುವಂಥ ವಿಷಯದಲ್ಲಿ ಯಾರೂ ಕೂಡ ಕೆಲಸ ಮಾಡೋದಿಲ್ಲ. ನಾನು ಹೇಳುವಂಥದ್ದು, ಕಾಂಗ್ರೆಸ್ ಆಗಲಿ, BJP ರಾಜಕೀಯ ಪಕ್ಷ ಯಾವುದೇ ಆಗಲಿ, ನಾವು ಅಲ್ಲಿ ಹೋಗಿ ಇನ್ನೊಬ್ಬರ ಮೇಲೆ ಗೂಬೆ ಕೂಡಿಸುವಂಥ ಕೆಲಸವನ್ನು ಮಾಡುವುದಲ್ಲ. ನಾವೆಲ್ಲ ಸೇರಿ ಅವರಿಗೆ ನೋವಿಗೆ ಸಾಂತ್ವನ ಹೇಳುವ ಜೊತೆಗೆ ಪರಿಹಾರದ ಕೆಲಸವನ್ನು ಕೂಡ ಮಾಡಿದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ರಾಜಕೀಯ ಪಕ್ಷದವರಿಗೆ, ರಾಜಕೀಯ ಏನು ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಸಮಾಜದಲ್ಲಿ ಇನ್ನಷ್ಟು ಗೌರವ ಸಿಗುವಂಥ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದು ವಾರದಲ್ಲಿ ಈ 3 ಇನ್ಸಿಡೆಂಟ್ಗಳು ಏನು ನಡೆದಿದೆ, ಆ 3 ಇನ್ಸಿಡೆಂಟಿನವರಿಗೂ ಕೂಡ ನಾನು ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು, ಒಬ್ಬರಿಗೆ 10 ಲಕ್ಷ, ಇನ್ನೊಬ್ಬರಿಗೆ 10 ಲಕ್ಷ, ಒಬ್ಬರಿಗೆ 5 ಲಕ್ಷ, ಒಟ್ಟು 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಈಗ 2 ಕುಟುಂಬ ಇವತ್ತೇ ಕೊಡ್ತಾ ಇದ್ದೀರಾ? 3 ಕುಟುಂಬಗಳಿಗೆ ಇವತ್ತು ಚೆಕ್ ಕೊಡ್ತಾ ಇದ್ದೀರಾ? 3 ಚೆಕ್ ಅವರಿಗೆ ಡೈರೆಕ್ಟ್ ಪೇಮೆಂಟ್ ಬರ್ತದೆ. ಎಲ್ರಿಗೂ ಅವರ ಅಕೌಂಟಿಗೆ ಡೈರೆಕ್ಟ್ ಪೇಮೆಂಟ್ ಬರ್ತದೆ. ನಾವು ಅವರಿಗೆ ಏನು ಪರಿಹಾರ ಪತ್ರವೇನು ಮುಖ್ಯಮಂತ್ರಿ ಆದೇಶ ಇದೆ ಅದನ್ನು ಇವತ್ತು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. DC ಕಚೇರಿಯಿಂದ ನಾಳೆ ಸೋಮವಾರ ಅವರಿಗೆ ನಮ್ಮ ಮಗುವಿಗೆ ನಾಳೆ ಟ್ರಾನ್ಸ್ಫರ್ ಆಗ್ತದೆ. ಬಾಕಿಯವರಿಗೆಲ್ಲ ಬೆಂಗಳೂರಿನಿಂದ ಡೈರೆಕ್ಟ್ ಆಗಿ ಅವರ ಅಕೌಂಟಿಗೆ ಹಣ ಕಳಿಸುವಂಥ ಕೆಲಸಗಳಾಗ್ತದೆ. ಜೀವವನ್ನು ಕಳ್ಕೊಂಡಿದ್ದಾರೆ, ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಲಾವಣ್ಯನಿಗೆ ಮಂಜೂರಾದ ಹಣ ಯಾವ ಕ್ಲಾಸಲ್ಲಿ ಬಿಡುಗಡೆ ಆಗ್ತದೆ? ಅದು ಯಾಕಂತ ಹೇಳಿದ್ರೆ ಒಂದು ವಿಶೇಷ ರೀತಿಯ ಪ್ರಕರಣ ಅಂತ ಪರಿಗಣನೆ ಮಾಡಿ ಮುಖ್ಯಮಂತ್ರಿಯವರು ಕೊಡ್ಬೋದು. ಯಾಕಂತ ಹೇಳಿದ್ರೆ ಅವರು 2 ಮಕ್ಕಳು ಇರುವಂಥದ್ದು, ಬಡ ಕುಟುಂಬದಿಂದ ಮೇಲೆ ಕೊಂಡು ಬಂದವರು, ಹೀನಾಯ ಸ್ಥಿತಿಯಲ್ಲಿ ಒಂದು ಅವರನ್ನು ಕೊಚ್ಚಿಕೊಳ್ಳುವಂಥ ಒಂದು ಭಯಾನಕ ಕೃತ್ಯವನ್ನು ಮಾಡಿದ್ದಾರೆ. ಮತ್ತು ಆ ಕುಟುಂಬಕ್ಕೆ ಬೇರೆ ಏನಿಲ್ಲ, 3 ಜನ ಹೆಣ್ಣು ಮಕ್ಕಳು ಇರುವಂಥದ್ದು, ಭಾರಿ ಕಷ್ಟದಿಂದ ಮೇಲೆ ಬಂದಿರುವಂಥವರು. ಇದನ್ನೆಲ್ಲ ನಾನು ಮುಖ್ಯಮಂತ್ರಿಯವರಿಗೆ ತೋರಿಸಿದೆ. ಅವರು ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟಂಥದ್ದು. ಯಾವುದು ಕೊಡುವುದು, ಮುಖ್ಯಮಂತ್ರಿಯವರ ಪರಿಹಾರ ನಿಧಿ ಏನಿದೆ ಅದನ್ನು ನಾವು ಯಾವ ರೀತಿ ಅವರಿಗೆ ತೋರಿಸ್ತೇವೆ ಅದರ ಮೇಲೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಹೇಳಿದಾಗೆ ಅದು ಕೊಲೆ ಆಗಿರ್ಬೋದು. ಕೊಲೆ ಅಂತ ಹೇಳಿದ್ರೆ ಏನು ವೈಯಕ್ತಿಕ ದೋಷದಿಂದ ಕೊಲೆ ಆಗಿರುವಂಥದ್ದಲ್ಲ, ಇಲ್ಲ ಕುಟುಂಬದ ಇದರಿಂದ ಆಗಿರುವಂತಲ್ಲ. ಅವರು ಏನು ಈ ಹುಡುಗಿ ಲವ್ ಮಾಡಿದ್ದಾರೆ, ಅದ್ರ ಮನೆಯವರು ಒಂದು ಮಗುವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ವಿಚಾರದಲ್ಲಿ ಒಂದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಮೌಲ್ಯದಲ್ಲಿ ತಾರತಮ್ಯ ಆದಾಗೆ ಆಗುದಿಲ್ವಾ? ಅಂದ್ರೆ ಕೊಲೆಗಾಗುವಾಗ 10 ಲಕ್ಷ ಕೊಡ್ತೀವಿ, ಪ್ರಾಕೃತಿಕ ವಿಕೋಪದಲ್ಲಿ ಅದು ಸಹ ಸಣ್ಣ ಮಗುವಿಗೆ ನೋಡಿ ಇನ್ಶೂರೆನ್ಸ್ ಕ್ಲೈಮ್ ಆಗೋಳು ಹಾಗೇನೆ ಆಗುವಂಥದ್ದು. ಈಗ ದೊಡ್ಡ ಮಗಳು 21-22 ವರ್ಷದವರಿಗೆ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡುವಾಗಲೂ ಜಾಸ್ತಿ ಕೊಡ್ತಾರೆ. ನಾರ್ಮಲಿ ಇದರಲ್ಲಿ ಕೊಡ್ತಾರೆ, ಅದಕ್ಕೊಂದು ವ್ಯಾಲ್ಯೂಯೇಷನ್ ಅಂತ ಇರ್ತದೆ. ಚಿಕ್ಕ ಮಗುವಿಗೆ 5 ಲಕ್ಷ ರೂಪಾಯಿ ಕೊಡುವಂಥ ಕೆಲಸಗಳಾಗಿದೆ. ದೊಡ್ಡವರಾದ ಕೂಡಲೇ ಆ ಏಜ್ ಇನ್ನೂ ಜಾಸ್ತಿ ಏಜ್ ಹೋದ ಕೂಡಲೇ ಅದೇ ರೀತಿ ಕಡಿಮೆ ಆಗ್ತಾ ಹೋಗ್ತದೆ. ಅವರು ಏನು ಅರ್ನಿಂಗ್ ಸ್ಟೇಜ್ಗೆ ಬರ್ತಾರೆ, ಆ ಅರ್ನಿಂಗ್ ಸ್ಟೇಜಿಗೆ ಬರುವಾಗ ಹೆಚ್ಚು ಕೊಡುವಂಥ ಇದಾಗ್ತದೆ. ಪ್ರಾಕೃತಿಕ ವಿಕೋಪಕ್ಕೆ ಇರೋದು 5 ಲಕ್ಷ ಕಾಣ್ತದೆ. ಪ್ರಾಕೃತಿಕ ವಿಕೋಪದಲ್ಲಿ ಇರೋದೇ 5 ಲಕ್ಷ. ಒಂದು ಪ್ರಾಕೃತಿಕ ವಿಕೋಪದಲ್ಲಿದೆ, ಇನ್ನು 2 ಮುಖ್ಯಮಂತ್ರಿಯವರ ಪರಿಹಾರ ಇದರಲ್ಲಿ. ಸರ್, ಈಗ ಮೊನ್ನೆ ನಾಗೂರು ಇನ್ಸಿಡೆಂಟ್ ಆಗುವಾಗ ಗಾಯಾಳುಗಳಿಗೆ ಅವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸ್ತದೆ ಅಂತೇಳಿ ಸಚಿವರು ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿಯ ಬರಿಮಾರಿನ ದುರಂತದ ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚ ಸರ್ಕಾರ ಭರಿಸುವುದಿಲ್ವಾ ಅಂತ ನೀವು ಮಕ್ಕಳದ್ದು ಕೇಳ್ತಾರೆ? ಹೌದು, ಮಕ್ಕಳು ಚಿಕಿತ್ಸಾ ವೆಚ್ಚ. ನನ್ನ ಬಸ್ಸು ದುರಂತದಲ್ಲಿ ನನ್ನ ಗಮನಕ್ಕೆ ಯಾರೂ ಕೂಡ ತಂದಿಲ್ಲ. ನೋಡಿ, ಈ ಮಗುವಿನ ಏನು ಚಿರನ್ವಿ ಇದ್ದಾರೆ ಅವರ ಕಡೆಯಿಂದ ನಮ್ಮ ಉಮ್ಮಣ್ಣ ಶೆಟ್ಟರು ಮತ್ತು ನಮ್ಮ ಪಕ್ಷದವರೆಲ್ಲ ನನಗೆ ಕರೆ ಮಾಡಿ ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿದರು.
ಬೈ ಚಾನ್ಸ್ ಅವರು ಏನಾದರೂ ನಮಗೆ ಈ ಥರ ಗಾಯ ಆಗಿದೆ, ಈ ಥರ ತೊಂದರೆ ಆಗಿದೆ ಅಂತ ನನ್ನ ಗಮನಕ್ಕೆ ತಂದಿರೆ ಖಂಡಿತ ಅವರಿಗೆ ಏನು ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮಗೆ ಎಷ್ಟು ಆಗಿದೆ, ಬಿಲ್ ಏನಾಗಿದೆ ಅಂತ ಹೇಳಿದ್ರೆ ಖಂಡಿತ ಅದನ್ನು ಕೊಡಿಸುವಂಥ ಕೆಲಸವನ್ನು ನಾನು ವೈಯಕ್ತಿಕ, ಈಗ ಸುಳ್ಯದವರು ಕೂಡ ಆಗಿದೆ, ಅವರು ಬಂದದ್ರಿಂದ ನಮಗೆ ಗೊತ್ತಾಗಿದೆ ಅಂತ ಹೇಳಿದೆ ಹೊರತು ನಾವು ಒಂದು ವಿಚಾರವನ್ನು ತಗೊಂಡ್ರೆ ಅದನ್ನು ಎಲ್ಲಿವರೆಗೆ ಅದನ್ನು ಪರಿಹಾರ ಕೊಡಲಿಕ್ಕೆ ಎಲ್ಲಿವರೆಗೆ ಅದನ್ನು ಮುಗಿಸ್ತೀವಿ ಆ ಕೆಲಸವನ್ನು, ಅಲ್ಲಿವರೆಗೆ ನಮ್ಮ ಕೆಲಸವನ್ನು ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿ